ಎಐಸಿಸಿ ಹಿಂದುಳಿದ ವರ್ಗಗಳ ಘಟಕ ಏನಿದೆ ಅದಕ್ಕೆ ಸದಸ್ಯರನ್ನಾಗಿದ್ದಾರೆ, ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ಅದು ತಪ್ಪಾಗಿ ಮಾಹಿತಿ ಹೋಗಿದೆ. ಟ್ವಿಟರ್ನಲ್ಲಿ ತಂದೆಯವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆ ಮಟ್ಟದಲ್ಲಿ ಸಿದ್ದರಾಮಯ್ಯ ಹುದ್ದೆ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಬೋರ್ಡಿಂಗ್ ಪಾಸ್ ಸಿಕ್ಕಂಗಾಯ್ತು, ಇನ್ನು ಫ್ಲೈಟ್ ಹತ್ತೋದು ಒಂದೇ ಬಾಕಿ ಉಳಿದಿದೆ ಅಂತ ಏನಿಲ್ಲ. ಅದ್ರೊಳಗೆ ಬೇರೆ ಅದಕ್ಕೂ ಮತ್ತೆ ಮುಖ್ಯಮಂತ್ರಿ ಹಿಂದುಳಿದ ವರ್ಗದಲ್ಲಿ ಯಾರು ಹಿಂದುಳಿದ ವರ್ಗದವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾಯಕಗಳನ್ನು ಐಡೆಂಟಿಫೈ ಮಾಡಿ ಅವರು ಸದಸ್ಯಗಳನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ತಂದೆಯವರು ಕೂಡ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಹಿಂದುಳಿದ ವರ್ಗದವ್ರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರನ್ನು ಸದಸ್ಯರನ್ನಾಗಿ ಮಾಡಿದ್ರೆ ಅವರು ಒಂದು ಮೌಲ್ಯಯುತವಾದಂಥ ಗಣನೀಯವಾದಂಥ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಆ ಒಂದು ಸಮಿತಿಗೆ ಅವ್ರನ್ನ ಸದಸ್ಯರನ್ನು ಮಾಡಿದ್ದಾರೆ. ಏನು ನಮ್ಮ ಕಾಂಗ್ರೆಸ್ ಶಾಸಕರು ಹೋಗಿ ಅಶೋಕ್ ಅವ್ರ ಹತ್ರ ಹೇಳಿದಾರಂತ ಇಲ್ಲ ತಾನೆ? ಮತ್ತೆ ಅವ್ರು ಹೇಗೆ ಹೇಳ್ತಾರೆ? ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, BJP ಪಕ್ಷದವರು ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಇದೇ ರೀತಿ ಹೇಳ್ತಿದ್ದಾರೆ. ತಂದೆಯವರು ಇವಾಗ ಇಳಿದು ಬಿಡ್ತಾರೆ, ಮುಂದಿನ ತಿಂಗಳು ಇಳಿದು ಬಿಡ್ತಾರೆ, MP ಎಲೆಕ್ಷನ್ ಆದಮೇಲೆ ಇಳಿದು ಬಿಡ್ತಾರೆ, ಮೂಡ ಕೇಸ್ ಆದಮೇಲೆ ಇಳಿದು ಬಿಡ್ತಾರೆ ಅಂತ ಹೇಳಿ. ಬಟ್ ಆ ರೀತಿ ಯಾವುದೂ ಆಗಿಲ್ಲ. ಸೊ ಹಾಗಾಗಿ BJP ಅವರು ಮಾಡುವಂಥ ಪ್ರಿಡಿಕ್ಷನ್ಸ್ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ. ಎಐಸಿಸಿ ಹಿಂದುಳಿದ ವರ್ಗಗಳ ಘಟಕ ಏನಿದೆ ಅದಕ್ಕೆ ಸದಸ್ಯರನ್ನಾಗಿದ್ದಾರೆ, ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ಅದು ತಪ್ಪಾಗಿ ಮಾಹಿತಿ ಹೋಗಿದೆ. ಟ್ವಿಟರ್ನಲ್ಲಿ ತಂದೆಯವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆ ಮಟ್ಟದಲ್ಲಿ ಸಿದ್ದರಾಮಯ್ಯ ಹುದ್ದೆ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಬೋರ್ಡಿಂಗ್ ಪಾಸ್ ಸಿಕ್ಕಂಗಾಯ್ತು, ಇನ್ನು ಫ್ಲೈಟ್ ಹತ್ತೋದು ಒಂದೇ ಬಾಕಿ ಉಳಿದಿದೆ ಅಂತ ಏನಿಲ್ಲ. ಅದ್ರೊಳಗೆ ಬೇರೆ ಅದಕ್ಕೂ ಮತ್ತೆ ಮುಖ್ಯಮಂತ್ರಿ ಹಿಂದುಳಿದ ವರ್ಗದಲ್ಲಿ ಯಾರು ಹಿಂದುಳಿದ ವರ್ಗದವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾಯಕಗಳನ್ನು ಐಡೆಂಟಿಫೈ ಮಾಡಿ ಅವರು ಸದಸ್ಯಗಳನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ತಂದೆಯವರು ಕೂಡ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಹಿಂದುಳಿದ ವರ್ಗದವ್ರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರನ್ನು ಸದಸ್ಯರನ್ನಾಗಿ ಮಾಡಿದ್ರೆ ಅವರು ಒಂದು ಮೌಲ್ಯಯುತವಾದಂಥ ಗಣನೀಯವಾದಂಥ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಆ ಒಂದು ಸಮಿತಿಗೆ ಅವ್ರನ್ನ ಸದಸ್ಯರನ್ನು ಮಾಡಿದ್ದಾರೆ. ಏನು ನಮ್ಮ ಕಾಂಗ್ರೆಸ್ ಶಾಸಕರು ಹೋಗಿ ಅಶೋಕ್ ಅವ್ರ ಹತ್ರ ಹೇಳಿದಾರಂತ ಇಲ್ಲ ತಾನೆ? ಮತ್ತೆ ಅವ್ರು ಹೇಗೆ ಹೇಳ್ತಾರೆ? ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, BJP ಪಕ್ಷದವರು ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಇದೇ ರೀತಿ ಹೇಳ್ತಿದ್ದಾರೆ. ತಂದೆಯವರು ಇವಾಗ ಇಳಿದು ಬಿಡ್ತಾರೆ, ಮುಂದಿನ ತಿಂಗಳು ಇಳಿದು ಬಿಡ್ತಾರೆ, MP ಎಲೆಕ್ಷನ್ ಆದಮೇಲೆ ಇಳಿದು ಬಿಡ್ತಾರೆ, ಮೂಡ ಕೇಸ್ ಆದಮೇಲೆ ಇಳಿದು ಬಿಡ್ತಾರೆ ಅಂತ ಹೇಳಿ. ಬಟ್ ಆ ರೀತಿ ಯಾವುದೂ ಆಗಿಲ್ಲ. ಸೊ ಹಾಗಾಗಿ BJP ಅವರು ಮಾಡುವಂಥ ಪ್ರಿಡಿಕ್ಷನ್ಸ್ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ.